ಇದು ಗರುಡ ಪುರಾಣದ ಸಂಕ್ಷಿಪ್ತ ಆವೃತ್ತಿಯ ಅನುವಾದವಾಗಿದೆ. ಗರುಡ ಪುರಾಣ ವಿಷ್ಣು ಪುರಾಣಗಳಲ್ಲಿ ಒಂದು. ಇದು ವಿಷ್ಣು ಮತ್ತು ಗರುಡನ ನಡುವಿನ ಸಂಭಾಷಣೆಯ ರೂಪದಲ್ಲಿದೆ. ಪಕ್ಷಿಗಳ ರಾಜ. ಈ ಪುರಾಣದ 2ನೇ ವಿಭಾಗವು ಇಲ್ಲಿ ನೀಡಲಾಗಿದೆ ಸಂಬಂಧಿತ ಸಮಸ್ಯೆಗಳೊಂದಿಗೆ ವ್ಯವಹರಿಸುತ್ತದೆ. ಸಾವಿನೊಂದಿಗೆ, ವಿಶೇಷವಾಗಿ ಅಂತ್ಯಕ್ರಿಯೆಯ ವಿಧಿಗಳು ಮತ್ತು ಪುನರ್ಜನ್ಮದ ಆಧ್ಯಾತ್ಮಿಕತೆ ಭಾಗಗಳು. ಗರುಡ ಪುರಾಣವನ್ನು ಕೆಲವು ಹಿಂದೂಗಳು ಅಂತ್ಯಕ್ರಿಯೆಯ ಪ್ರಾರ್ಥನೆಯಾಗಿ ಬಳಸುತ್ತಾರೆ. ವಾಸ್ತವವಾಗಿ ಕೆಲವರು ಅದನ್ನು ಪರಿಗಣಿಸುತ್ತಾರೆ. ಅಂತ್ಯಕ್ರಿಯೆಯ ಸಮಯದಲ್ಲಿ ಹೊರತುಪಡಿಸಿ ಈ ಪಠ್ಯವನ್ನು ಓದಲು ದುರದೃಷ್ಟಕರ. ಆಸಕ್ತಿಯೆಂದರೆ ಜನನ ಮತ್ತು ಪುನರ್ಜನ್ಮದ ನಡುವಿನ ಮಧ್ಯಂತರ ಸ್ಥಿತಿಗಳು. ಇದು ಸರಿಸುಮಾರು ನರಕ ಮತ್ತು ಸ್ವರ್ಗದ ಪಾಶ್ಚಿಮಾತ್ಯ ಪರಿಕಲ್ಪನೆಗಳಿಗೆ ಅನುಗುಣವಾಗಿರುತ್ತವೆ. ಈ ಸಮಯದಲ್ಲಿ ಬರೆಯಲ್ಪಟ್ಟಿರುವುದರಿಂದ ಮಧ್ಯಕಾಲೀನ ಯುಗದಲ್ಲಿ ಈ ಪಠ್ಯದ ಬರಹಗಾರ ಕ್ರಿಶ್ಚಿಯನ್ ಧರ್ಮದೊಂದಿಗೆ ಸಂಪರ್ಕವನ್ನು ಹೊಂದಿದ್ದ ಸಾಧ್ಯತೆಯಿದೆ. ಹಿಂದಿನ ಹಿಂದೂ ಪಠ್ಯಗಳು ನರಕ ಮತ್ತು ಸ್ವರ್ಗದ ಬಗ್ಗೆ ವಿವರಿಸುವುದಿಲ್ಲ, ಕನಿಷ್ಠ ಈ ಮಟ್ಟಿಗೆ ಅಲ್ಲ. ಮತ್ತು ವಿಷಯವು ಹಳೆಯ ಪಠ್ಯಗಳಲ್ಲಿ ಸಂಪೂರ್ಣವಾಗಿ ಇರುವುದಿಲ್ಲ. ಇಲ್ಲಿ ನರಕದ ಯಾತನೆಗಳು ಬ್ಯಾಪ್ಟಿಸ್ಟ್ ಪುನರುಜ್ಜೀವನದ ಟೆಂಟ್ನಲ್ಲಿ ಅಥವಾ ಡಾಂಟೆ ಫಾರ್ ಅದು ವಿಷಯ. ಇದರ ಜೊತೆಗೆ ಸಾವಿನ ದೇವರು ಯಮ 4 ಚದರ ನಗರವನ್ನು ನೆನಪಿಸುತ್ತದೆ. ಬಹಿರಂಗದಲ್ಲಿ ಸ್ವರ್ಗೀಯ ನಗರದ. ಆದಾಗ್ಯೂ ಇವು ಅವತಾರಗಳ ನಡುವಿನ ಮಾರ್ಗ ನಿಲ್ದಾಣಗಳಾಗಿವೆ. ಅಥವಾ ಟಿಬೆಟಿಯನ್ ಬುಕ್ ಆಫ್ ದಿ ಡೆಡ್ ಬಾರ್ಡೋಸ್ನಲ್ಲಿ ಹೇಳಿರುವಂತೆ ಇದು ಶಾಶ್ವತ ತಾಣವಲ್ಲ. ಗರುಡ ಪುರಾಣವು ಮರಣಾನಂತರದ ಜೀವನದ ವಿವರಗಳೊಂದಿಗೆ ಪ್ರಾರಂಭವಾಗುತ್ತದೆ. ಇದನ್ನು ಅನುಸರಿಸುವುದು ಒಂದು ಖಾತೆಯಾಗಿದೆ. ಆಚರಣೆಗಳು ಸೇರಿದಂತೆ ಅಂತ್ಯಕ್ರಿಯೆಯ ಕಾರ್ಯವಿಧಾನಗಳು, ಮರಣಾನಂತರದ ಜ್ಯೋತಿಷ್ಯ ಸಮಯ ಆಚರಣೆಗಳು ಮತ್ತು ಧಾರ್ಮಿಕ ಉಡುಗೊರೆಗಳು. ಹಿಂದಿನ ಭಾಗದಲ್ಲಿ ನರಕದ ವಿಸ್ತೃತ ದೃಷ್ಟಿಯನ್ನು ಸಮತೋಲನಗೊಳಿಸುವುದು. ಡಾಕ್ಯುಮೆಂಟ್ ಯಮ ನಗರದ ಚಿಕ್ಕ ಖಾತೆಯಾಗಿದೆ. ಅದರ ನಂತರ ಎಣಿಕೆಯಾಗಿದೆ. ಮ್ಯಾಕ್ರೋಕಾಸ್ಮೋಸ್ ಮತ್ತು ಮಾನವ ದೇಹದ ನಡುವಿನ ಪತ್ರವ್ಯವಹಾರ ಇದರ ಅಂತಿಮ ಭಾಗ. ಪಠ್ಯವು ವಿಮೋಚನೆಯ ಕೀಲಿಯಾಗಿ ಸ್ವಯಂಜ್ಞಾನಕ್ಕೆ ಮನವಿಯಾಗಿದೆ, ಸಂಯಮವನ್ನು ಮೀರಿ ಮತ್ತು ಪಠ್ಯಗಳ ಅಧ್ಯಯನ. ಸತ್ಯವು ತನ್ನಲ್ಲಿಯೇ ಕುಳಿತಿದೆ ಎಂದು ತಿಳಿಯದೆ ಮೂರ್ಖನು ದಿಗ್ಭ್ರಮೆಗೊಳ್ಳುತ್ತಾನೆ. ಶಾಸ್ತ್ರಗಳ ಪ್ರಕಾರ ಮೂರ್ಖ ಮೇಕೆ ತನ್ನ ತೋಳಿನ ಕೆಳಗೆ ಮೇಕೆಯೊಂದಿಗೆ ಇಣುಕಿ ನೋಡುತ್ತಾನೆ. ಚೆನ್ನಾಗಿ